ಸಂಕ್ರಾಂತಿ ಹಬ್ಬದ ಎಲ್ರಿಗೂ ಶುಭಾಶಯಗಳು. ಹಾಗೂ ಪಾರ್ಕಲ್ಲೇ ಅಡ್ಡಡ್ಡ ಉದ್ದದ್ದ ಮಲಗಿದ್ದಾರೆ ನೋಡಿ. ಆನಗೋಡು ಪಾರ್ಕಿಗೆ ಬಂದು ಹಾಗೆ ಫಸ್ಟ್ನೇದು ನಾವು ಕೋತಿಗೆ ಒಂದಿಷ್ಟು ಮಂಗಾಣಗ ತಿಂಡಿ ನೀಡಿದ್ದು, ಅದು ತಿಂದು ಆ ಕಡೆ ಫುಲ್ ತುಂಬ್ಕೊಂಡಿತ್ತು. ಆದರೆ ಇನ್ನೊಂದು ಸ್ವಲ್ಪ ಕೊಡೋಣ ಅಂತ ಹೋದು ಇಸ್ಕಂತ ನೋಡಿ, ಇಸ್ಕೊಂಡು ಅದು ಕೂಡ ಖುಷಿಯಾಗಿರಲಿ ಅಂತ ನಾವು ಹಾರೈಸಿದ್ದು. ಹಾಗೇ ಆನಗೋಡು ಪಾರ್ಕ್ ಒಳಗೆ ಭಾಳಷ್ಟು ಪ್ರಾಣಿಗಳದವು. ಪ್ರಾಣಿಗಳೆಲ್ಲ ನೋಡಿದ್ವು, ರಿಯಲ್ ಪ್ರಾಣಿಗಳೆಲ್ಲ ತೋರಿಸಿದ್ರು. ಒಳಗೆಲ್ಲ ತಿರುಗಾಡಿದ್ದು, ಎಂಜಾಯ್ ಮಾಡಿದ್ದು. ಆದರೆ ಅಲ್ಲೆಲ್ಲೆಲ್ಲೆಲ್ಲ ಮಲಗಿದ್ರು. ಹಾಗೆ ನಾವು ಕೂಡ ಊಟ ಮಾಡಿದ್ದು ನೋಡಿ. ಯಾವ್ಯಾವ ಥರ ಪಲ್ಯಗಳು, ಒಳ್ಳೆ ವೆರೈಟೀಸ್ ತಗೊಂಡೋಗಿದ್ದು. ಯಾಕಂದ್ರೆ ಮನೆಯಲ್ಲಿ ಅಷ್ಟು ಊಟ ಮಾಡೋಕ್ಕಾಗಲ್ಲ. ಹೊರಗಡೆ ಹೋದ್ಮೇಲೆ ಪಾರ್ಕಿಗೆ ಜನಗಳ ಜೊತೆಗೆ, ಎಲ್ಲ ಜನರ ಜೊತೆಗೆ ಭಾಳ ಖುಷಿಯಾಯಿತು ತಿನ್ನೋದಕ್ಕೆ. ಅಷ್ಟು ಚೆನ್ನಾಗಿತ್ತು ಊಟ ನೋಡಿ. ನನ್ನ ಮಗಳು ಮಗ ಆ ಜಿಂಕಿಗೆ ತಿಂಡಿ ಕೊಟ್ಟರು. ಅದು ತಿಂದ್ಬಿಟ್ಟು ಎಷ್ಟು ಚೆನ್ನಾಗಿ ಮೈ ಕೆರ್ಕೊಂತೈತೆ ನೋಡಿ. ಜಿಂಕೆಗಳು ಚಿಮ್ಮುತ್ತಾ ಓಡುತ್ತಿದೆ ಜಿಂಕೆಗಳು. ಆಹಾ ನೋಡಿ. ಕರಡಿಗೆ ಬಾಳೆಹಣ್ಣು ಕೊಟ್ಟು, ಬಾಳೆಹಣ್ಣು ತಿಂದು ಅದು ಕೂಡ ಭಾಳಷ್ಟು ಡ್ಯಾನ್ಸ್ ಮಾಡ್ತೈತೆ ಒಳಗಡೆ. ಸಿಕ್ಕರೆ ಮಾತ್ರ ನೋಡಿ. ಇದು ಒಂಥರ ಜಿಂಕೆ. ಭಾಳ ಖುಷಿಯಾಯಿತು ನೋಡಿ. ಯಾವ ಥರ ಇದೆ ಪ್ರಾಣಿಗಳು, ಒಳ್ಳೆ ಪ್ರಾಣಿಗಳು ಇದ್ದಾವೆ. ಭಾಳ ಖುಷಿಯಾಯಿತು ಸ್ನೇಹಿತರೆ. ನೀವು ಬನ್ನಿ ಒಂದು ಸರಿ ಭೇಟಿ ಕೊಡಿ. ಇಲ್ಲೆಲ್ಲ ಕರಡಿ, ಜಿಂಕೆ ಹಾಗೂ ಗಿಣಿ ಅವೆಲ್ಲ ಆದವು ಆಟ ಆಡೋದಕ್ಕೆ. ಮಕ್ಕಳು ಕೂಡ ಭಾಳ ಖುಷಿಯಿಂದ ಚೆನ್ನಾಗಿ ಆಟ ಆಡಿದರು. ಹಾಗೆ ಆನಗೋಡು ಪಾರ್ಕ್ ಅಂದರೆ